ನಿಮ್ಮೂರು ನಿಮ್ಮೂರವರು ಯಾರೋ ಇಬ್ರು ನಿಮ್ಮೂರವ್ರು ಇಬ್ರು ಮಾತಾಡಿ ಯಾಕೆ ಸಾಮೂಹಿಕ ನಾಯಕತ್ವ ಆಯ್ಕೆ ಮಾಡ್ಕೊಂಡ್ರಿ. 130 ರೈತ ಸಂಘಗಳವ, ಅದ್ರಲ್ಲಿ ಸಾಮೂಹಿಕ ನಾಯಕತ್ವ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ. ಮತ್ತೆ ರೈತ ಸಂಘ ಅಂದ್ರೆ ನಿಮ್ಗೆ ಏನ್ ಗೊತ್ತಿತ್ತು ಇದುವರೆಗೂ ನೀವ್ ಯಾಕೆ ಮಾಡ್ಕೊಂಡ್ರಿ, ಈಗ ಯಾಕೆ ಮಾಡ್ಕೊತಾ ಇದ್ರಿ, ರೈತ ಸಂಘದ ಬಗ್ಗೆ ನೀವೇನ್ ತಿಳ್ಕೊಂಡಿದ್ರಿ ಒಂಚೂರು ಇಬ್ರು ಮಾತಾಡಿ. ಹೊನ್ನೂರು ಪ್ರಕಾಶನ್ ಅವರಿಗೆ ನಮ್ಮ ಗ್ರಾಮದ ಪರವಾಗಿ ನಾವು ಪೂರ್ವಕವಾಗಿ ಹಾಗೂ ಎಲ್ಲರ ಪರವಾಗಿ ರೈತರ ಪರವಾಗಿ ನಾವು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತೇವೆ. ಇಲ್ಲಿ ಆಗಮಿಸಿದ ಎಲ್ಲಾ ಗ್ರಾಮದ ರೈತ ಮುಖಂಡರು ಸಹ ನಾನು ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ತಾ, ಈಗ ನಮ್ಮ ಗ್ರಾಮದಲ್ಲಿ ಇವರು ಬಂದಿರ್ತಕ್ಕಂಥದ್ದು ಬಹಳ ನಮ್ಗೆಲ್ಲರಿಗೂ ಹೆಮ್ಮೆಯ ವಿಷಯ. ಯಾಕೆ ಅಂತಂದ್ರೆ ಪ್ರತಿಯೊಂದು ಗ್ರಾಮದಲ್ಲಿ ಇದೇ ರೀತಿ ಆಗ್ಬೇಕು ಅನ್ನೋದು ಒಂದು ಪ್ರಕಾಶನ್ ಅವರ ಒಂದು ಬಯಕೆ ಆಗಿದೆ. ಅವರು ಯಾಕೆ ಮಾಡ್ತಾರೆ ಅಂತಂದ್ರೆ, ಇವತ್ತು ಯಾವುದೇ ಮನುಷ್ಯ ನಾವು ನಮ್ಮ ಒಂದು ಇದನ್ನ ನಾವು ಹಕ್ಕನ್ನ ಪಡಿಬೇಕು ಅಂತಂದ್ರೆ ಯಾವ ರೀತಿ ಪಡಿಬೇಕು, ಯಾಕೆಂತಂದ್ರೆ ಇವತ್ತು ಒಂದು ಸಂಘಟನೆ ಇದ್ರೆ ಸಂಘಟನೆ ಮುಖಾಂತರ ಒಂದು ಹಕ್ಕನ್ನ ಪಡಿಬೇಕು ಅನ್ನೋದನ್ನ ತೋರ್ಸ್ಕೊಟ್ಟಂತವ್ರು ಒಂದು ಪ್ರಕಾಶನ್ ಅವರು. ಆ ಹಿಂದೆ ಮಾಡಿದಂತವ್ರು ರೂವಾರಿಗಳು ನಮ್ಮ ಸ್ವಾಮಿ ಅವರು ಇದನ್ನ ಕಾರ್ಯಗತ ಮಾಡ್ಕೊಂತ ಇರೋರು ಈಗ ಒಂದು ಪ್ರಕಾಶನ್ ಅವರು. ಆದ್ರಿಂದ ನಾವು ಮುಂದೆ ಈ ನಮ್ಮ ಎಲ್ಲಾ ಹೋರಾಟಗಳ ಇವತ್ತು ಯಾವುದೇ ವಿಚಾರ ಇರ್ಬೋದು ನಮ್ಮ ಗ್ರಾಮದಲ್ಲಿ ನೋಡಿ, ಸುಮಾರು ತಿಂಗಳಿಂದ ನಮ್ಮ ಗ್ರಾಮದಲ್ಲಿ ನೀರೇ ನಮ್ಮ ಕೆರೆ ಕಟ್ಟೆಗಳ ನೀರೇ ತುಂಬಿ ಒಂದು ಸದಾಯಿಸ್ತಾ ಇದ್ದಂತ ವ್ಯಕ್ತಿಗಳು ಈಗ ಹೋಗುವಾಗ ಯಾವಾಗ ನಾವು ಹೋಗಿ ನಾವು ಒಂದೊಂದು ಸಂಘ ಹೇಳಿ ನಾವು ರೈತ ಸಂಘ ಮಾಡಿ ನಮ್ಮ ಬಲ್ಪಾಡಿನಲ್ಲಿ ನಾವು ನೀರು ಬಿಡ್ತೇವೆ ಅಂತ ಒಂದು ಮಾತನ್ನ ಅವ್ರಿಗೆ ಧಮಕಿ ಹಾಕಿದಾಗ ಆ ಮನುಷ್ಯ ಏನು ಮಾತಾಡಲಿಲ್ಲ. ದಯಮಾಡಿ ನೋಡಿ, ನಿಮ್ಗೋಸ್ಕರ ನಾವು ಮಾಡ್ತೀವಿ, ದಯಮಾಡಿ ನಮ್ಮ ಮೇಲೆ ಏನು ನೀವು ಮಾಡಕ್ ಹೋಗ್ಬೇಡಿ. ಆದ್ರೆ ರೈತರು ಸಂಘದ ಪ್ರಕಾಶನ್ ಅವ್ರ ಮುಖಾಂತರ ನಾನು ನಿಮ್ಗೆ ನೀರು ಬಿಟ್ಕೊಡ್ತೀನಿ, ನೀವು ದಯಮಾಡಿ ಏನು ನಮ್ಮ ಮೇಲೆ ಯಾವುದೇ ರೀತಿ ಇದನ್ನ ಮಾಡಬೇಡಿ ಅಂತ ಕೇಳಿ ಅವತ್ತು ನಮ್ಗೆ ಒಪ್ಕೊಂಡು ಇವತ್ತು ಕೆರೆಗೆ ನಮ್ಮ ಬಸವಾಡಿ ಕೆರೆಗೆ ನೀರು ಬಂತು. ಅದಕ್ಕೆ ಕಾರಣಕರ್ತರಾದಂತ ನಮ್ಮ ಮುನ್ನೂರು ಪ್ರಕಾಶನ್ ಅವರಿಗೆ ಕಾರ್ಯಕರ್ತರು ಬಂತು. ಅವ್ರ ಜೊತೆ ಮಾತಾಡಿದ್ರು ಇಂಜಿನಿಯರ್ ಜೊತೆ, ಯಾಕಪ್ಪ ಏನು ನವೆಂಬರ್ ಡಿಸೆಂಬರ್ ನಲ್ಲಿ ಕೊಡ್ಬೇಕಾದಂತ ನೀರನ್ನ ಇವತ್ತು ಏನು ಜುಲೈ ಆಗಿದೆ, ಇವತ್ತು ಬರಗಾಲ ಬಂದ ಬಲ್ಗೋಡಿ ಕೆರೆಯಲ್ಲಿ ಕುಡಿಯಕ್ ನೀರಿಲ್ಲ, ಜಾನುವಾರುಗಳಿಗೆ ಯಾರಿಗೂ ನೀರಿಲ್ಲ. ಆ ರೀತಿ ಪರಿಸ್ಥಿತಿ ಬಲ್ಗೋಡಿಲಿ ಆಗಿದೆ. ನೀನು ತಕ್ಷಣದಲ್ಲಿ ನೀರನ್ನ ಬಿಡ್ಬೇಕು ಅಂತ ಕೇಳಿದಾಗ ಆಗ ಅವ್ರು ಹೇಳಿದ ತಕ್ಷಣ ಇಮಿಡಿಯೇಟ್ ಆಗಿ ಎಲ್ಲ ನೀವು ರೈತರ ಸಂಘನ ನಾವು ಸಂಘಟನೆ ಮಾಡ್ಬೇಕು ಅಂತ ಎಲ್ಲ ಹುಡುಗರು ಸೇರಿ ಮಾಡಿದ್ರು. ಇವತ್ತು ನಮ್ಮಲ್ಲಿ ಬಹಳ ಯಶಸ್ವಿಯಾಗಿ ನಡೀತಾ ಇದೆ. ಇದೇ ರೀತಿ ಮುಂದೆ ಅವ್ರ ಕೈ ಜೋಡಿಸ್ಕೊಂಡು ನಾವು ಒಂದು ಪ್ರಕಾರನ ನಾವು ಮುಂದಾಳತ್ವದಲ್ಲಿ ರಾಜ್ಯ ರೈತ ಸಂಘ ಹಸಿರು ಸೇನೆಯನ್ನ ಮುಂದಾಳತ್ವದಲ್ಲಿ ನಾವು ಹೋರಾಟವನ್ನು ಮಾಡೋಣ ಅಂತ ಹೇಳ್ತಾ, ಯಾಕೆಂತಂದ್ರೆ ಅಂತ ಒಬ್ಬ ವ್ಯಕ್ತಿ ನಮಗೆ ಬೇಕಾಗಿತ್ತು. ಇವತ್ತು ಅವರು ನಮ್ಮ ಗ್ರಾಮ ಬಂದಿರೋದು ನಿಮ್ಮ ಎಲ್ಲರ ಸೌಭಾಗ್ಯ ಅಂತ ಹೇಳ್ತಾ ನಾನು ಮಾತನಾಡುತ್ತೇನೆ. ಜೈ ರೈತ. ಎಲ್ಲ ಗುಡ್ಡಗಳು ಖಾಲಿ ಆಯ್ತಾವ, ನೆಲಸಮ ಆಯ್ತಾವಲ್ಲ, ಮಡಳ್ಳಿ ಗುಡ್ಡ ಭೂಮಟ್ಟ ಪೂರ್ತಿ ಯಾತಕ್ ಬೆಟ್ಟ ಮಾಡಿದ್ದು ಅವರದು ಒಡಕಳಿ ಅಂತ. ನೀವು ಮಾತಾಡ್ಬೇಕು, ನೀವು ಯಾಕೆ ಕೇಳಲ್ಲ? ನಿಮ್ ಹೊಲಕ್ಕ ಆಳ ಬರ್ತನ, ಮೊದಲು ಆಳಗಳ ಕರದಿ ಅವ್ರು ನೀವು ಏನು ಕೇಳಲ್ವಾ? ತಳ ಬಗ್ಸ್ಕೊಂಡು ನಿಂತ್ಕೊಂಡ್ರೆ ಹೂನಾರ ಹಾಕ್ಬಿಟ್ಟು ಹೂನಾರ ಹಾಕ್ಬಿಟ್ಟು ತಳ ಬಗ್ಸ್ಕೊಂಡು ನಿಂತ್ಕೊಂಡ್ರೆ ಮತ್ತೆ ಇವ್ರು ನೀವು ಓಟ್ ಹಾಕೋದು ಅದಕ್ಕೆ ನೀವು ಯಾಕೆ ಓಟ್ ಹಾಕಿರಿ? ಅಭಿವೃದ್ಧಿ ಮಾಡಿ ನಮ್ ಕೆಲಸ ಮಾಡಪ್ಪ, ನಾನು ಕೆಲಸ ಮಾಡಕ ನನ್ನ ಒಳ ಕೆಲಸ ನನ್ನ ನಿಮ್ಗೆ ಇದೆಲ್ಲ ನಾವು ಓಟ್ ಹಾಕಿ ನಿಂದ ಕಳಿಸ್ಕೊಡ್ತೀವಿ. ನಿಮ್ ವಿಧಾನಸೌಧಕ್ಕೆ ಹೋಗಿ ಇಷ್ಟು ದುಡ್ಡು ತಗೊಬಂದು ಎಷ್ಟು ನಾವು 4 ಕೋಟಿ ಬಜೆಟ್ ಕೊಟ್ಟಿದ್ದೆ ಅದ್ರಲ್ಲಿ ಗುಂಡ್ಲುಪೇಟೆಗೆ ಎಷ್ಟು ತಗೊಬಂದು ಗುಂಡ್ಲುಪೇಟೆ ಉದ್ಧಾರ ಮಾಡುವಂತ ಕಳಿಸೋದು, ನನ್ನ ಪರವಾಗಿ ಕಾನೂನು ಮಾಡುವಂತ ಕಳಿಸೋದು. ನೀನು ದಿಮಾಗ್ ಮಾಡ್ಕೊಂಡು ನೀನು ಹೂನಾರ ಹಾಕ್ಸ್ಕೊಂಡು ನಾನು ಹಂಗ ಹಿಂಗ ನನಗೆ ಅರ್ಥ ಕೊಡ್ತೀನಿ, ಇಲ್ಲೂ ಕೊಡಲ್ಲ, ಆಗ ದಿಮಾಕ್ ಮಾತಾಡಕ್ಕೆ ನೀವು ನೀವು ಊಟ ಮಾಡೋ ದುಡ್ಡು ನಾವು ಕೊಟ್ಟಿರೋದಲ್ವಾ? ಕಾರು ಪೆಟ್ರೋಲ್ ನಮ್ ದುಡ್ಡಲ್ವಾ? ಇದು 224 ಕ್ಷೇತ್ರಕ್ಕೂ ಬರ್ತದೆ, ಇವ್ರೊಬ್ಬರಿಗೆ ಆಯ್ತಾನೆ ಹೇಳಲ್ಲ. ಇಲ್ಲಿ ನೀವಿದ್ರೆ ಯಾಕೆ ನಾವು ಕ್ವಶನ್ ಮಾಡಲ್ಲ? ಆ ಕ್ವಶನ್ ಯಾರೇ ನಾನಿಯಾಗಿ ನೀವು ನನ್ಗೆ 1 ಲಕ್ಷ ರೂಪಾಯಿ ಕೈ ಕೊಟ್ರೆ ನೀವು ಲೆಕ್ಕ ಕೇಳಿದ್ರೆ ಏನ್ ಮಾಡಿ ನಾವು ಮಡಿಕರಿ ಲೆಕ್ಕ ಕೇಳಿದ್ರೆ ಎಷ್ಟು ಜನ ನೀವು ಲೆಕ್ಕ ಹೂನಾರ ಹಾಕಿದ್ಮೇಲೆ ನೀವು ಸೇವೆ ಮಾಡಕ್ ಕೈ ಮುಗಿಯೋ ಯಾರಿಗೂ ಆಗ್ತಾ ಇರ್ತಾನೆ ಹಾಕಿರ ಮಾತಾಡಿ, ಒಬ್ರು ಮಾತಾಡೋಣ. ಈಗ ಮುಂದಕ್ಕ ಹಾಕಿದೆ ಯಾರು ಯಾವ ಪಕ್ಷದಲ್ಲಿ ಇದು ಹಾಕ್ಬಾರ್ದು, ಕೆಲಸ ಮಾಡಕ್ ಹೋಗಿರೋದು
ನಮ್ಮ ಹೂನಾರ ನಮ್ಮ ಕುಟುಂಬ ಉರುಳಾಯ್ತಾರ, ನಮ್ಮ ವೀಕ್ನೆಸ್ ತಿಳ್ಕೊತಾವ್ರ ಅವರು. ಒಬ್ಬೊಬ್ಬನಿಗ 1,00,000 ಬತ್ತ ಒಂದು ತರುಣಿ ಪಂಚಾಯತ್ಲಿ. ಒಬ್ಬೊಬ್ಬನಿಗ ನಿಮ್ಮಂದ 5 ಜನ ಎಷ್ಟು ಬಂದರು, 5,00,000 ಬರ್ತದೆ. ಏನ್ ಮಾಡಿದರು ದುಡ್ಡ? ಏನ್ ಮಾಡಿದರು? ಎಲ್ಲಿ ಖರ್ಚು ಮಾಡಿದರು? ನೀವು ಕೊಡ 2,000 ರೂಪಾಯಿ 1,000 ರೂಪಾಯಿ ಎಷ್ಟು ಇಸ್ಕೊಂಡ್ರೆ ನಮ್ಗೆ ಗೊತ್ತಿಲ್ಲ. 5 ವರ್ಷಕ್ಕೆ ನೀವು ಅಷ್ಟು ಇಸ್ಕೊಂಡ್ರಿಂದ 5,00,000 ರೂಪಾಯಿ, 1,00,000 ಒಬ್ಬನಿಗ ಈ 5 ವರ್ಷಕ್ಕೆ ವೇಸ್ಟ್ ಆಯ್ತಾ? ನಾವು ಕೈ ಹೊಡೆದು 2,000 ರೂಪಾಯಿ ಕೈ ಹೊಡ್ತೀವಲ್ಲ, ನಾವು ಆ 2,000 ರೂಪಾಯಿ ಕೊಡ್ಬಿಟ್ಟು ನನ್ನ 1,00,000 ತಿಳ್ಕಣ್ಣ. ಸೂರ್ಯಕಾಂತಿ ಬೆಲೆ 7,000 8,000 ರೂಪಾಯಿ ಇರಬೇಕು. 5,000 ಕೊಡ್ತೀವಿ. ಎಷ್ಟಾಯ್ತು? ಒಂದು ಕ್ವಿಂಟಲ್ ಎಷ್ಟಾಯ್ತು? 2,000 ಹೋಯ್ತು. ಎಷ್ಟು ಕ್ವಿಂಟಲ್ ಬೆಳೆದ್ರಿ ಒಂದು ಎಕರೆಗೆ? 5 ಕ್ವಿಂಟಲ್ ಎಷ್ಟಾಯ್ತು? 10,000 ಆಯ್ತು. ಒಂದು ಬೆಳೆಗೆ ಅದು 5 ಬೆಳೆ ಬೆಳೆದ ನೀವು. ಸೂರ್ಯಕಾಂತಿ 10 ಎಷ್ಟು ಬೆಳೆದ್ರಿ? ಟೊಮೊಟೊ ಎಷ್ಟು ಬೆಳೆದ್ರಿ? ಬಾಳ ಎಷ್ಟು ಬೆಳೆದ್ರಿ? ನಿಮ್ಮ ಮಕ್ಕಳಿಗೆ ಸ್ಕೂಲ್ ಫೀಸ್ ಎಷ್ಟು ಕಟ್ಟಿದ್ರಿ? ಇವೆಲ್ಲ ಎಷ್ಟಾದ್ರು ದುಡ್ಡು? 2,000 ನಾವೇ ಇಸ್ಕೊಳ್ಳೋದು. ಲಕ್ಷಾಂತರ ರೂಪಾಯಿ ಕಳ್ಕೊತೀವಿ ನಾವು. ಯೋಚನೆ ಮಾಡ್ಬೇಕು. ಯಾರು ಲಕ್ಷಾಂತರ ರೂಪಾಯಿ ಕಳ್ಕೊತೀವಿ ನಾವು. ಸರಿಯಾಗಿರೋ MLA ಗೆದ್ರೆ ಇಲ್ಲಿ ಸರಿಯಾದ ಶಿಕ್ಷಣ ಕೊಡಿಸ್ತಾನೆ, ನಾವು ದುಡ್ಡು ಕಟ್ಬೇಕಾಗಿಲ್ಲ. ಸರಿಯಾದ ಕೆಳಗೆ ನೀರು ಬರ್ತದೆ, ಸರಿಯಾದ ಬೆಲೆ ಸಿಕ್ಕುತ್ತೆ, ಎಲ್ಲವೂ ಮಾರ್ಕೆಟ್ ಸಿಗುತ್ತೆ. ಎಲ್ಲನೂ ಬಿಟ್ಬಿಟ್ಟು ನಾವು 2,000 ನಿಮ್ಮೂರು ಒಂದು ಹೇಳಲ್ಲ, ಎಲ್ಲ ಹುಡುಗರು ನನ್ನ ಸಹಿತನೇ ಹೇಳ್ತಾರೆ. ನಾವು 2,000 ಕೈ ಹೊಟ್ಟು ಅವ್ನು ಹೂನಾರ ಹಾಕಿ ತಲೆ ಕೆರೆ ನಿಂತ್ಕೊಂಡ್ರೆ ನಾವು ಇದನ್ನ ನಮ್ಮ ಸಾಮೂಹಿಕ ನಾಯಕತ್ವ ರೈತ ಸಂಘ ಇದು ಬೆಳಲಿ. ನಾವು ಪ್ರಭುಗಳು MLA ಇರೋದು ಯಾರು ಕೆಲಸ ಮಾಡಕ್ಕೆ? MLA NTR ನಮ್ ಕೆಲಸ ಮಾಡೋದು. ಈ ಮುಖ್ಯಮಂತ್ರಿ ಯಾರು ಕೆಲಸ ಮಾಡಕ್ಕೆ? ನಮ್ ಕೆಲಸ. ಪ್ರಧಾನಮಂತ್ರಿ ಯಾವ ಕೆಲಸ ಮಾಡ್ಬೇಕಾ? DC ಇರೋದು ಅದಕ್ಕೆ ಮೊದಲಿಗೆ ಕೂಲಿ ಅಂತ ಅವರು ಸಂಬಳ 100 ಸಂಬಳ ತಗೋತಾರೆ. ಮೊದಲು ಸಂಬಳ ತಗೋತಿರ್ಲಿಲ್ಲ. ಜನಪ್ರತಿನಿಧಿಗಳು ಸಂಬಳ ತಗೋತಾರೆ. ಇವರು ಒಂದ್ಸತಿ ಕೇಂದ್ರ ಸಹಾಯಗಂಟು ಸಂಬಳ ಇವ್ರಿಗೆ. ಎಲ್ಲರೂ ತಮ್ಗೆ ಏನೇನ್ ಬೇಕು ಮಾಡ್ಕೊತಾರೆ, ರೈತರಿಗೆ ಮಾಡಲ್ಲ. ಆದ್ರೆ ಇವರು ಸಮಾಜ ಕೆಲಸ ಮಾಡ್ತಾರ. ನೀವೆಲ್ಲ ಯಾರು ಕೆಲಸ ಮಾಡಿದ್ರಿ? ನಾವು ಸಮಾಜ ಕೆಲಸ. ಬಾಳ ಬೇಕಾ ನೀವು ಒಬ್ರು ತಿನ್ಕೊಂಡ್ರೆ, ಭತ್ತ ಬೇಕಾ ನೀವು ಒಬ್ರೇ ಉಂಡ್ಕೊಂಡ್ರೆ ಯಾರೋ ಕೊಟ್ಟೋ? ನಾವು ಇವ್ರು ಮಾಡೋ ಕೆಲಸ ಸಂಜೆ 10 ಗಂಟೆಯಿಂದ 5 ಗಂಟೆ ಆಗತ್ತ. ನಾವು ಮಾಡೋ ಕೆಲಸ 24 ಗಂಟೆಲೂ ಕೆಲಸ ಮಾಡ್ತೀವಿ ಅಲ್ವಾ? ನಮ್ಗೆ ಪಿಂಚನ್ ಕೊಡಲ್ಲ ಇವರು. ನಮ್ಗೆ ಪಿಂಚನ್ ಕೊಡಲ್ಲ. ಅದೇ ನಿಮಗೆ ಮಾತ್ರ ಪಿಂಚನ. ನಾವು ಹೆಂಡತಿ ಮಕ್ಕ ಕೂಸು ಎಲ್ಲ ಕೇಳ್ತೀವಲ್ಲ, ಅವ್ರು ಒಳ್ಳೆ ಬೆಲೆ ಕೊಟ್ಟರೆ ಒಳ್ಳೆ ಬೆಲೆನೂ ಕೊಡಲ್ಲ. ನೀವು ಯಾಕೆ ಮೋಸ ಆಯ್ತಿದ್ದಪ್ಪ? ಅದೇ ಅವರೆಲ್ಲ ಶ್ರೀಮಂತರಾಯ್ತಾರ. ನೀವು ನೋಡಿ, ಬೀಜ ಕೊಡೋದ್ರಿಂದ ಹಿಡಿದು ಗೊಬ್ಬರ ಕೊಡೋದ್ರಿಂದ ಹಿಡಿದು ನಮ್ಗೆ ಎಲ್ಲರೂ ಶ್ರೀಮಂತರಾಯ್ತಾರ. ಅದೇ ನಾವು ಶ್ರೀಮಂತರಾಗಲ್ಲ. ಇದನ್ನು ಯೋಚನೆ ಮಾಡಿದರೆ ಯೋಚನೆ ಮಾಡಿದ್ರೆ ನೀವು ಇವ ಪಕ್ಕದ ಮನೆ ಒಬ್ಬಡಿಗೆ ಹಾಳಾಗಿ ಇವ ಹಾಳಾಗಿ ನಾನು MLA ಅವನು ಚೆನ್ನಾಗಿರ್ಬೇಕು. ಎಷ್ಟು ಚೆನ್ನಾಗಿರುತ್ತೆ MLA ಅವ್ನು ಗೊತ್ತು. ನಮ್ಮ ಇವ್ನು ಕರ್ಕೊಳ್ತಾರೆ ಅವ ಹೆಂಗೆ ಅವ ಅಂತ. ಅವ್ನಿಗೆ ಮಾಡೋದು ಈ ತರ ಆಟ ಆಡ್ತಾರ ಅವರು. ನಮ್ಮಟ್ಟಿ ದಂಡೆವ ಅವ್ನು ಕಂಡ್ರೆ ನಂಗೆ ಆಗಲ್ಲ. MLA ಹೂನಾರ ಹಾಕ್ತಾರೆ. ನಮ್ಮ ಅಪ್ಪ ಹೋಗ 2 ಹೂನಾರ ಹಾಕಿದ್ದಾರೆ. ಅಪ್ಪ ಹೋಗ ಕಾಲ್ ಗಟ್ಟು ಬಿಟ್ಟಿದ್ದಾರೆ, ಜೈಕಾರ ಹಾಕಿದ್ದಾರೆ. ಆದ್ರೆ ಅವ್ರ ಕಾಲ್ ಗಟ್ಟು ಬೀಳದೇನಾ, ಹೂನಾರ ಹಾಕದೇನಾ, ಜೈ ಅನ್ನೋದೇನಾ? ನಮ್ಮಪ್ಪ ನನ್ ಕೊಟ್ಟನ. ಒಂದಿನ ನಮ್ಮ ಅಪ್ಪನ ನಾನು ಇಂಥ ಯೋಚನೆ ಮಾಡಿದೀವಿ, ಎಲ್ಲಿ ತಪ್ಪು ಮಾಡ್ತೀವಿ ಅಂತ. ಒಂದಿನ ಮಾತಾಡ್ಸಿದ್ರೆ ನಮ್ಮ ಅಪ್ಪನ ನಿಮ್ಮೂರು ಬಿಡಿ ಒಟ್ಟಾರೆ ಹೇಳದ್ದು ಅಡ್ಡು ಬಿಡಿ. ನಾನು ಎಲ್ಲ ಜೈ ಜೈ ಕಾಲ್ಗಟ್ಟು ಎಲ್ಲ ಏನ್ ಸಿದ್ದರಾಮಯ್ಯ ಬಂದು ಕಾಲ್ಗಟ್ಟು ಮಾದೇವಪ್ರಸಾದ್ ಗಣೇಶ್ ನಿರಂಜನ್ ವಿಶ್ವಾಸ ಗೌರವ ಕೊಡಿ. ಗೌರವ ಕೊಡಬೇಡಿ ಅಂತ ಯಾರು ಇಲ್ಲ, ಎಲ್ಲರಿಗೂ ಗೌರವ. ಆದ್ರೆ ನಮ್ಮನ್ನ ಬಾಳ್ನ ಹಿಂಗ್ ಮಾಡಲ್ಲ. 1975 ಇರ್ಬೇಕು. ಯಾರಿಗಾರು ಕೇಳ್ಕೊಳ್ಳಿ, ಒಂದು ಕ್ವಿಂಟಲ್ ಬರ್ತಕ್ಕೆ 70 ರೂಪಾಯಿ ಇತ್ತು. ಒಂದು ಕ್ವಿಂಟಲ್ ಬರ್ತಕ್ಕೆ ಹೇಳಿ 70 ರೂಪಾಯಿ. ಅವ್ರು ಸಂಬಳ ಉಳ್ಳಾಗಡ್ಡೆ ಸಾಕು, ಉಳ್ಳಿ ಬೆಳೆಕೊಂಡ್ರೆ ಸಾಕು. ನಾನು ಯಾವ ಕೆಲಸಕ್ಕೆ ಹೋಗೋದು ಅಲ್ವಾ? ಅಲ್ವಾ? ಇವತ್ತು ಅವ್ರಿಗೆಲ್ಲ 1,000 ಕೋಟಿ ಇರ್ತದ. ನಮ್ಮದು ಎಷ್ಟಿತ್ತು ಇವತ್ತು ಬರ್ತಾ ಹೇಳಿ? 2,100 ರೂಪಾಯಿ ಗೌರ್ಮೆಂಟ್ ರೇಟ್. ಇವತ್ತು ಎಷ್ಟು ಪಟ್ಟು ಇತ್ತು?
30 ಪಟ್ಟು ಅವ್ರ ಮೇಲೆ ಎಷ್ಟು ಪಟ್ಟ 1000 ಪಟ್ಟು 100 ಪಟ್ಟು ಎಲ್ಲಿದ್ದು ನಿಮ್ಗೆ 4 ಆಣೆ ಕೊಡ್ತೀನಿ ಇದು ಎಷ್ಟಿದ್ದು ಸಂಬಳ 100 ಪಟ್ಟಲ್ಲಿ ಎಷ್ಟಾಯ್ತು ಇವತ್ತು ಎಷ್ಟಾಯ್ತು ಅವ್ರಿಗೆ 1000 ಪಟ್ಟು ಹೆಚ್ಚು ಅವ್ರಿಗೆಲ್ರಿಗೂ ನಮ್ಗೆ ಬರೀ 30 ಪಟ್ಟು ಬರೀ 100 ಪಟ್ಟು ಹೆಚ್ಚಿದ್ರು ಮುಸ್ಕೊಂಡೊಳಗೆ ಎಷ್ಟಾಗುತ್ತೆ 7,000 8,000 ಒಂದ್ ಕ್ವಿಂಟಲ್ ಹತ್ತಿದ್ರೆ 40,000 ರೂಪಾಯಿ ಆಗುತ್ತೆ ಆ 40,000 ಕೊಡಿ ನಾವು ಕೈ ಹೋಗ್ತಿದ್ವ ಇದು ನಾವ್ ಯಾಕೆ ನಮಗೆ ಮೋಸ ಅನ್ಕೊಳ್ಳಲ್ಲ ನಾವು 40,000 ರೂಪಾಯಿ ಒಂದ್ ಕ್ವಿಂಟಲ್ ಹಚ್ಚಿದ್ರೆ ಕಲ್ತಿದೆ ನಿಮ್ ಕೈ ಕೊಡ್ತಿದ್ವು ನಾವು ನೋಡಿ ನಮ್ಗೆ ಹೆಂಗ್ ಮೋಸ ಮಾಡ್ತಾರ ಎಲ್ಲೆಲ್ಲಿ ಮೋಸ ಮಾಡ್ತಾರ ಕಬ್ಬೇ ತಗೊಳ್ಳಿ ನೀವು ಕಬ್ಬು ಒಂದ್ ಟನ್ ಕಬ್ಬಿಗೆ 1 ಕ್ವಿಂಟಲ್ ಸಕ್ಕರೆ ಫ್ಯಾಕ್ಟ್ರಿ ಅಲ್ಲ ಸಕ್ಕರೆ ವೇಸ್ಟ್ ಉಳಿದೋದೆಲ್ಲ ಎಂಟರ್ ಫ್ಯಾಕ್ಟ್ರಿ ಅದು ಅಲ್ಲಿ ದುಡ್ಡಿರೋದು ನೀವು ಸಕ್ಕರೆ ತಗೊಳ್ಳಿ ಸಕ್ಕರೆ ಅದು ಪಡಿತದ ಎಷ್ಟು ಜನ ಪಡಿತಾರೆ ತಿಂದಾರಪ್ಪ ಸಕ್ಕರೆನ ಯಾರು ಕೊಡ್ತಾ ಇದಾರಪ್ಪ ಅದೊಳ್ಳೆ ಸೇರ್ಸ್ಬಿಟ್ಟು ನಮಗೆ 35 ರೂಪಾಯಿ ಆಯ್ತು ಪೆಪ್ಸಿ ಕೋಕೋ ಕೋಲಾ ಡ್ರಗ್ಸು ಚಾಕ್ಲೇಟು ಬಿಸ್ಕೆಟ್ 35 ರೂಪಾಯಿ ಕೊಡ್ತಾರಲ್ಲ ಯಾಕೆ ಕೊಟ್ರಿ ನೀವು ಈಗ ಕೋಕೋ ಕೋಲಾ ಪೆಪ್ಸಿ ಡ್ರಗ್ಸು ಬಿಸ್ಕೆಟು ಚಾಕ್ಲೇಟು ಅವ್ರಿಗೆ ಯಾಕೆ ನೀವು 30 ರೂಪಾಯಿ ಕೊಟ್ಟಿದ್ರು ಸತ್ಯವಾಗಿ ಹೇಳಿದ್ರು ನೀವು ದುಡ್ಡು ಮಾಡಿದಾರೆ ಅವರು ಈ ತರ ಹೇಳಿ ಕೊಡಪ್ಪ ಡಾಕ್ಯುಮೆಂಟಾ ಕೊಡು ಹೇಳಿ ನಾನೇನು ತಕ್ಷಣ ಕೊಡೋದು ಕೊಡು ಅದು ಜೊತೆಗೆ ಸಂಘಟನೆಗಳಲ್ಲಿ ಅದರ ಪದಾಧಿಕಾರಕ್ಕೋಸ್ಕರ ಬರ್ತದೆ ಎಲ್ಲರೂ ಲೀಡ್ರಿ ಅಂದ್ಮೇಲೆ ನೀವು ಈ ಪದವಿ ತಕ್ಕಂಡೇ ಕೆಲಸ ಮಾಡ್ಬೇಕು ಅಂತ ಉಂಟಲ್ಲ ನಿಮ್ಗೆ ಅರ್ಥ ಆಯ್ತಾ ಅಧ್ಯಕ್ಷರು ಕೊಟ್ರೆ ಅಂತ ರೂಲ್ಸ್ ಮಾಡ್ಬೇಕಾಗಿಲ್ಲ ನೀವೆಲ್ಲರೂ ಕೆಲಸ ಮಾಡಿ ಮುಂದೊಂದ್ರೆ ನೀವು ನಾಳೆ 21ನೇ ತಾರೀಕು ರೈತ ಹುತಾತ್ಮರ ದಿನಾಚರಣೆ ಇದೇನು ರೈತ ಹುಟ್ಟಾಗ ಗುಂಡೇಟು ಬಲಿಯಾಗಿರು ರೈತ ಹುತಾತ್ಮರ ದಿನವನ್ನ ನಾವು ಭೂ ಸ್ವಾಧೀನ ವಿರೋಧಿ ದಿನವನ್ನಾಗಿ ನಾವು ಆಚರಿಸ್ತೀವಿ ನೀವೆಲ್ಲ ಅಲ್ಲೂ ಬನ್ನಿ ಯಾರು ನಂಗೆ ಮಾತಾಡ್ತಾ ಹೇಳೋದು ಅಕಸ್ಮಾತ್ ನಿಮ್ಮ ಕಾಂಟ್ರಿಬ್ಯೂಷನ್ ಇದ್ರೆ ಅವ್ರಿಗೆ ಒಂದು 500 ಜನಕ್ಕೆ ನಿಮ್ಮ ಬಲ್ತವಾಡಿ ಗ್ರಾಮದಿಂದ ಏನಾದ್ರು ಒಂದು ಬಾತು ಇದು ಮಾಡಿಸ್ಕೊಡಿ ಎಲ್ಲರಿಗೂ ನಿಮ್ಮ ಕಾಂಟ್ರಿಬ್ಯೂಷನ್ ಯಾಕಂದ್ರೆ ನಾವು ಜನಗಳ ಹತ್ರ ದುಡ್ಡು ಇಸ್ಕೊಂಡು ಸ್ಟ್ರೈಕ್ ಮಾಡೋದು ಅಧಿಕಾರಿಗಳ ಹತ್ರ ದುಡ್ಡು ಇಸ್ಕೊಂಡು ಸ್ಟ್ರೈಕ್ ಮಾಡೋದು ಇನ್ನೊಬ್ಬರು ರೈತ ದಿನಾಚರಣೆ ದುಡ್ಡು ಇಸ್ಕೊಂಡು ಇದು ಮಾಡ್ತಾರೆ ನಾವು ಜನಗಳನ್ನ ದುಡ್ಡು ಇಸ್ತಾರೆ ಒಂದು ಹಳ್ಳಿ ಭಾಗದಲ್ಲಿ ಮಾಡೋದು ಈ ಪ್ಯಾಂಡಾಲ್ ಬೇಡ ಅಂತ ನಾವು ಅಲ್ವಾ ನಮ್ಗೆ ಹಾಕೊಂಡು ಟೇಬಲ್ ಹಾಕೊಂಡು ಕೂತಾಗ ಸಂತೋಷ ಹೋಗಿರವ ಹಾಗಾಗಿ ಆತರ ಕೆಲಸಗಳು ಮಾಡಲ್ಲ ನಾಳಿದ್ದು ನೀವೆಲ್ಲರೂ ಬನ್ನಿ 21ನೇ ತಾರೀಕು ಒಂದಷ್ಟು ಜನ ಉರು ಸೇವೆ ಮಾಡ್ತೀನಿ ಒಂದಷ್ಟು ಜನ ಭಾರತ ತಗೋತೀನಿ ಹೊಸದವ್ ತಗೋತೀನಿ ಏನು ನಿಮ್ ಸಮಸ್ಯೆಗಳ ಅವತ್ತು ಹೇಳಿ ಅದು ನೀರಿನ ಒಂದೇ ದಿನ ನಮ್ಮ ಸಮಸ್ಯೆ ಸಿಗಲ್ಲ ಅಂದ್ರೆ ಮುಂದುವರಿಸ್ತೀನಿ ಮತ್ತೆ ಏನಾದ್ರು ಜಿಲ್ಲಾಧಿಕಾರಿಗಳು ಸಭೆ ಅಂತಿಮನೇ ಸಭೆ ಮಾಡ್ತೀನಿ ಅಂದ್ರೆ ಅಲ್ಲಿ ಮಾತಾಡಿ ಸಭೆಗಳು ಮಾಡ್ಬೇಕಾ ಏನ್ ಮಾಡ್ಬೇಕಾ ಅನ್ನೋದು ನೋಡೋ ತೀರ್ಮಾನ ತಗ ಎಲ್ಲ ನಿಮ್ ಮುಂದೆ ತೀರ್ಮಾನ ಇರ್ತಿ ಹೆಂಗ್ ಬೇಕು ಮಾತಾಡೋ ಇವೆಲ್ಲವೂ ನಿಮ್ ಮುಂದೆ ಇಟ್ಟೆ ಚರ್ಚೆ ಮಾಡ್ಬೇಕಂತ ಮಾಡ್ತೀನಿ ಯಾರು ಒಬ್ಬರೇ ಹೋಗಿ ಮಾತಾಡ್ತಾರಲ್ಲ ಹಾಗಾಗಿ 21ನೇ ತಾರೀಕು ನೀವು ಎಲ್ಲರೂ ಈ ಚಳುವಳಿಗೆ ಭಾಗವಹಿಸಿ ಹಾಗಾಗಿ ನಿಮ್ಮ ಇದು ಮತ್ತೆ ನೀವು ಆ ಚಳುವಳಿ ಪಾಠ ಕಲಿಸುತ್ತೆ ನೀವು ಮಾತಾಡೋದಲ್ಲ ಆ ಚಳುವಳಿ ಬಂದಾಗ ನಿಮ್ಗೆ ಪಾಠ ಕಲಿಸುತ್ತ ಕಾನೂನ ಕಲಿಸರಿ ಕಾನೂನ ತಿಳಿಸರಿ ಕಾನೂನು ಸುಧಾರಣೆ ಪರಿಚಯ ಅಂತ ನಮ್ಮನೆ ಅನ್ನ ಉಂಟು 8 ಗಂಟೆ ಮಧ್ಯಾಹ್ನ ಊಟ ಮಾಡಕ್ ಆಗಿಲ್ಲ ನಾನು ಒಂದು ಅನುಭವ ಬಂದ್ರೆ ಕೇಳಿಬೇಕು ಇನ್ನೂ ಊಟ ಮಾಡಕ್ ಆ ಕೆಲಸ ಈ ಕೆಲಸ ಆದ್ರೂ ಇದು ಒಂದ್ ಕಡೆ ಇನ್ನೂ ಊಟ ಮಾಡಿ ಈ ತರ ಪರಿಸ್ಥಿತಿ ನನ್ಗಿರ್ತಾವ ಊಟ ಮಾಡುವಾಗ ಮಾಡಕ್ ಆಗಿಲ್ಲ ಟೈಮ್ ಅಲ್ಲಿ ಹೋಗ್ಬೇಕು ಅಲ್ಲಿ ಕಾಯ್ತಾರೆ ಇಲ್ಲಿ ಕಾಯ್ತಾರೆ ಮೈಸೂರಿಂದ ಬಂದು ನರಸೀಪುರದಲ್ಲಿ ಬಂದು ಅಲ್ಲಿ ಎಲ್ಲಿ ಚಿಕ್ಕಪುರ ಟೈಮ್ ಆಯ್ತಾ ಟೈಮ್ ಆಯ್ತು ಆದ್ರೂ ಕರೆಕ್ಟ್ ಆಗಿ ಬರಕಂತ ನಾನು ನಮ್ಮ ಬಂದು ಹತ್ತಿ ಒಳಗೂ ಕಳಿ ಹತ್ತಿ ಒಳಕ್ಕೂ ನುಗ್ಗಿಲ್ಲ ಯಾರು ಬಂದು ನೀರು ಮಕ್ಕಳು ತೊಳೆದ ನೀರು ದಾರಿ ಕುಡಿದ ನೀರು ಕುಡಿ ವಯಸ್ಸಿಂದ ನೀರು ಕುಡಿ ಹಂಗಾಗಿ ನಮ್ಮ ಪರಿಸ್ಥಿತಿಗಳು ಇರ್ತವೆ ನಮ್ಗೆ ಈ ಆಲೋಕ ಅಧ್ಯಕ್ಷ ಮಂಡಳಿ ಸದಸ್ಯರು ಇರ್ತಾರೆ ಇಲ್ಲ ಅವುಗಳ ಪರಿಸ್ಥಿತಿನೂ ಹಂಗೆ ಇರುತ್ತೆ ಮಾತಾಡಾಗ ಎಲ್ಲರೂ ಮಾಡಿ ಕಿತಾಪತಿಗಳು ಮಾಡ್ತಾರೆ ನಮ್ಮಲ್ಲಿ ಒಂದು ಸವಾಲಾತ ಮಾಡ್ತಾರೆ ಹಾಗಾಗಿ ಅವಕಾಶ ಕೊಡಿ ನೇರವಾಗಿ ಕೇಳಿ ಅದರಿಂದ ಪರ್ಸನ್ ಮಾಡಿ ಏನೇ ಇದ್ರು ಪರ್ಸನ್ ಮಾಡಿ ನೇರವಾಗಿ ಮಾತಾಡಿ ತಿಳ್ಕೊಳ್ಳಿ ಒಂದರ ಇಷ್ಟು ಅರ್ಧ ಕಾಪಾಡಿ ಸೈಕಲ್ ಬಂದಾಗ ಎಲ್ಲರೂ ಕೂತ್ಕೋಬೇಕು ನೀವು ಬೈಕ್ ಹೋಗಿ ಬೈಕ್ ಕೊಡೋಣ ಕಡೆ ಯೋಚನೆ ನಮ್ಮ ತಾತ ಹಿಂದೆ ತಾತ ಅಂದ್ರೆ ಕಡೆ ಹೋಗಿ
ಚೆನ್ನಾಗಿ ಬೆಳೆಸಿಲ್ಲ ಅವರು. ಗೊಬ್ಬರ ಇತ್ತ ಕೊಯ್ದು ತಗೊಂಡ್ಬಂದ್ ಕೆರೆ ನೀರು ತುಂಬಿಸಿದ ಅವರು ಮನೆ ಕಟ್ಟವ್ರ, ಜಮೀನಲ್ಲಿ ತಗದಾರ, 5 ದಿನ ಮದುವೆ ಮಾಡ್ತೀವಿ, ಆಮೇಲೆ 5 ಭಕ್ತ ಅವರೆಲ್ಲ ಎಷ್ಟು ಚೆನ್ನಾಗಿದ್ರು. ₹1 ಆಸೆ ಕೊಡ್ತಿರ್ಲಿಲ್ಲ. ನಾವೆಷ್ಟು ಜನ ಬದುಕ್ತಿಲ್ಲ. ಆ ತರ ನಾನ್ ಯಾಕೆ ಮಾಡ್ಕೋಬಾರ್ದು, ಮುಂದಕ್ಕೆ ಯಾಕೆ ಹೋಗ್ಬಾರ್ದು ಅಂತ ಒಂದ್ 20 ಗುಂಟ ಮಾಡಿ ನಾವು ಅದೇ ನಾವು ಮಾಡ್ತೀವಿ. ಒಂದ್ 5 ಜನ ಎಲ್ರೂ ಮಾಡ್ಬೇಕು. 5 ಜನ 20 ಕ್ವಿಂಟಲ್ ಮಾಡಿ ನಾವು ಹೇಳ್ಕೊಡ್ತೀನಿ. ನಿಮ್ಗೆ ಯೂರಿಯಾ ನೀವೇ ಮಾಡ್ಕೋಬೇಕು, ಪೊಟ್ಯಾಶ್ ನೀವೇ ಮಾಡ್ಕೋಬೇಕು, DAP ನೀವೇ ಮಾಡ್ಕೋಬೇಕು. ನಿಮ್ಗೆ ಅರ್ಥ ಆಯ್ತಾ? ಅದಂದ್ರೆ ಗೊಬ್ಬರ ಇದೆ ಮಾಡೇ ಗೊಬ್ಬರ ಇದೆ. ನೀವು ಅನ್ನ ಇಟ್ಟು ಉಂಡ್ಕೊಂಡು ಚೆನ್ನಾಗಿದ್ದಾರೆ, ಚಾವೆಲ್ಲೂ ಇಂಜೆಕ್ಷನ್ ತಗೊಂಡು ಚೆನ್ನಾಗಿದ್ದಾರೆ ಚೆನ್ನಾಗಿದ್ದಾರೆ. ಅಲ್ಲ ನೀವು ಅನ್ನ ಉಂಡ್ಕೊಂಡು ಚೆನ್ನಾಗಿದೆ, ಚಾವೆಲ್ ಇಂಜೆಕ್ಷನ್ ಒಂದು ಮನುಷ್ಯರಿದ್ದಾರೆ ಕಡೆಗಳು ಅಲ್ಲಿಗೆ ತಂದು ಕೊಡ್ಬೇಕು, ನೀರು ಅಲ್ಲಿ ಬಿಟ್ಟಪ್ಪ ಅಂತ ಕೊಡ್ಬೇಕು, ನೀರು ಅಲ್ಲಿಗೆ ತಂದು ಕೊಡ್ಬೇಕು. ಅದು ಇಷ್ಟು ಅನ್ನ ಉಂಡ್ರೆ ತಿರ್ಗಾಡ್ಕೊಂಡು ಹಂಗ ಭೂಮಿಲಿ ಫಸ್ಟು ಇದು ಕೊಡಿ, ಇಂಜೆಕ್ಷನ್ ಟ್ಯಾಬ್ಲೆಟ್ ಕೊಡ್ಬೇಕು. ಬೆಳೆ ಇದಕ್ಕಿಂತ ಜಾಸ್ತಿ ಬಂದ್ರು ನಾವು ಬಿಕ್ಕಂದ್ರೆ ಸುಳ್ಳು ಗೊತ್ತಿಲ್ಲ ನಮ್ಗ. ಹಿಂದ 1 ಎಕರೆಗೆ 10 ಬೆಳೆ ಬೆಳೆದ್ವಿ ನಾವು. ಟೈಮ್ಗೆ ಆಯ್ತಾ? 1 ಎಕರೆಗೆ 10 ಬೆಳೆ ಬೆಳೆದ್ವಿ ನಾವು. ಬಗೆಹರಿಸಲು ಸಂಘಟಿತವಾಗಿರುವ ಸಾಮೂಹಿಕ ನಾಯಕತ್ವದ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಕಾಲ ಮತ್ತು ಶ್ರಮವನ್ನು ಬಯಸುತ್ತೇನೆ. ಯಾವುದೇ ಕಾರಣಕ್ಕೂ ಯಾವುದೇ ಆಸೆ ಆಮಿಷಗಳಿಗೆ ಬಲಿಯಾಗದೆ ಪಕ್ಷಾತೀತ ಮತ್ತು ಜಾತ್ಯತೀತ ಮತ್ತು ಧರ್ಮಾತೀತ ಸಮಾಜ ಹೋರಾಟದಲ್ಲಿ ಭಾಗವಹಿಸುತ್ತೇನೆಂದು ಪ್ರಮಾಣ ಮಾಡಿಸುತ್ತೇನೆ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಮಕ್ಕಳಿಗೆ ಅಭಿಮಾನ ಚಳವಳಿಗೆ ಅಭಿಮಾನ ಹೋರಾಟಕ್ಕೆ ದೇಶಕ್ಕೆ ಅನ್ನ ಕೊಡುವ ಅನ್ನದಾತನಿಗೆ ಜೀವಿಗೆ ಯೋಗಿಗೆ ಬೆಳಗಾವಿ ಗ್ರಾಮ ರೈತ ಸಂಘಕ್ಕೆ ರೈತ ಮಕ್ಕಳಿಗೆ ರೈತ ಮಹಿಳೆಯರಿಗೆ